ಯಾರು? ಏಯ್, ಈ ಮನೆಗೆ ಇನ್ಯಾರು ಬರ್ತಾರೆ? ನಾನು ನಿನ್ ಗಂಡ ವಿವೇಕ್. ಬಾಗಲ್ ತೆಗೆ. ನಾನ್ ನಿದ್ದೆ ಮಾಡ್ತಾ ಇದ್ದೀನಿ. ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಗಲ್ ತೆಗೆ. ಏನೇ ಇದ್ದು ಬೆಳಿಗ್ಗೆ ಮಾತಾಡಿ. ಏಯ್, ಏನಾಗಿದೆ ನಿನ್ಗೆ? ನಾನು ನಿನ್ ಗಂಡ ಬೇರೆಯವನಲ್ಲ. ಬಾಗಲ್ ತೆಗೆ, ಮಾತಾಡ್ಬೇಕು. ಬಾಗಲ್ ತೆಗಿ ಅಂದ. ಈ ಬಾಗಲ್ ತೆಗಿತೀಯಲ್ಲ, ಹೊಡೆದು ಹಾಕ್ಲೋ. ತೆಗಿಯ ಬಾಗಲ್ಲ. ತೆಗಿ ಅಂತ. ಬಾಗಲ್ ತೆಗಿ ಅಂದ. ಈ ಬಾಗಲ್ ತೆಗಿತೀಯಲ್ಲ, ಹೊಡೆದು ಹಾಕ್ಲೋ. ನೋಡಿ, ಕುಡ್ದಿದ್ರೆ ಒಳಗಡೆ ಬರ್ಬೇಡಿ. ಏಯ್, ಇದು ನನ್ನ ಮನೆ. ನೀನು ನನ್ನ ಹೆಂಡತಿ. ಏಯ್, ನನ್ನನ್ನೇ ತಳ್ಳೋಷ್ಟು ಧೈರ್ಯನೇ ನಿನಗೆ? ಇನ್ನು ಎಷ್ಟು ದಿವಸ ಈ ನಾಟಕ ಮುಂದುವರಿಸ್ತೀಯಾ? ನಾನು ಹೋಗ್ಬೇಕು. ದಯವಿಟ್ಟು ದಾರಿ ಬಿಡಿ. ಈ ರೂಮಲ್ಲಿ ನನ್ಗೆ ಉಸಿರುಗಟ್ತಾ ಇದೆ. ಓಹೋ, ಇಷ್ಟು ದಿವಸ ಇದೇ ರೂಮು ನಿನಗೆ ಸ್ವರ್ಗ ಅಂತ ಅನಿಸ್ತಾ ಇತ್ತು. ಈಗ ಉಸಿರು ಕಟ್ತಾ ಇದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಹೋಗ್ಬೇಕು. ದಾರಿ ಬಿಡಿ. ಪಲಾಯನ ಮಾಡೋದಕ್ಕೆ ನೋಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಾಗೋದಿಲ್ಲ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಈ ನಾಟಕ? ಹೇಳೋ. ಅಂತ ತಪ್ಪು ನಾನೇನ್ ಮಾಡ್ದೆ? ಅವತ್ ನೀವ್ ನನ್ನ ಹತ್ರ ಹೊರಟೋದ್ ನಡ್ಕೊಂಡ್ರಲ್ಲ, ಅದನ್ನ ಅವ್ರ ಹತ್ರ ಹೇಳ್ದೆ ಅಷ್ಟೇ. ನಾವಿಬ್ರು ಒಳ್ಳೆ ಸ್ನೇಹಿತರು. ಯಾರು? ಸದಾನಂದ್. ನಮ್ಮಿಬ್ರು ಸ್ನೇಹನ ಎಲ್ರೂ ಸಂಬಂಧ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಇಂಟಿಗೂ ಗೊತ್ತು ನಾವಿಬ್ರು ಒಳ್ಳೆ ಸ್ನೇಹಿತರು ಅಂತ. ಇದು ಬೇರೆ ಶುರುವಾಗಿದ್ಯಾ? ಇಷ್ಟು ಬೇಗ ನನ್ನ ಪ್ರೀತಿನ, ಮದುವೆನ, ತ್ಯಾಗನ ಚಿತ್ರ ಮಾಡ್ಬಿಟ್ಟೆ. ಕುಡುಕ ಗಂಡನ ವರ್ತನೆಯಿಂದ ಬೇಸತ್ ಹೋಗಿದ್ ನನ್ಗೆ ಹೊಸ ಚೈತನ್ಯ ತುಂಬಿದವರು ಸದಾನಂದ್. ಅವ್ರಿಲ್ಲದ ಜೀವನ ನಾನ್ ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ